ಆತ್ಮೇರೆ ಸಾಲಿಗ್ರಾಮ ತಾಲೂಕು ಮಿರ್ಲೆ ಗ್ರಾಮದ ಮಿಥಿಲಾ ಆಂಗ್ಲ ಮಾಧ್ಯಮ ಶಾಲೆಗೆ ಶೇಕಡ 100ರಷ್ಟು ಫಲಿತಾಂಶ ಬಂದಿರುವುದಕ್ಕೆ ಸೆಪ್ಟೆಂಬರ್ 8ರಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಅಭಿನಂದನಾ ಪತ್ರ ಹಾಗೂ ಸ್ಮರಣಿಕೆಯನ್ನು ಮಾನ್ಯ ಶಾಸಕರಾದ ಡಿ ರವಿಶಂಕರ್ ಅವರು ನೀಡಿ ಗೌರವಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಸೀಮಾ ಎಲ್, ಮುಖ್ಯ ಶಿಕ್ಷಕರು ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಿರ್ಲೆ ಸಾಲಿಗ್ರಾಮ ತಾಲೂಕು. ಈ ದಿನ ನಮ್ಮ ಮಿಥಿಲಾ ಪ್ರೌಢಶಾಲೆಯು ಸತತವಾಗಿ 12 ವರ್ಷಗಳಲ್ಲಿ ಶೇಕಡ 100 ಫಲಿತಾಂಶವನ್ನು ಸಾಧಿಸಿರುತ್ತದೆ. ಈ ಒಂದು ಸಾಧನೆಗೆ ಕಾರಣವಾಗಿರತಕ್ಕಂತಹ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಹಾಗೂ ನನ್ನೆಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಸಾಧನೆಗೆ ಪ್ರತೀಕವಾಗಿ ಸೆಪ್ಟೆಂಬರ್ 8ರಂದು ನಡೆದಂತಹ ಶಿಕ್ಷಕರ ದಿನಾಚರಣೆಯಲ್ಲಿ ಮಾನ್ಯ ಶಾಸಕರಾದಂತಹ ಡಿ ರವಿಶಂಕರ್ ಸರ್ ಅವರಿರಬಹುದು, DDPI ಸರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಸಮ್ಮುಖದಲ್ಲಿ ಈ ಒಂದು ಅಭಿನಂದನಾ ಪತ್ರ ಕೂಡ ನಮಗೆ ಸಿಕ್ಕಿರ್ತದೆ. ಈ ಒಂದು ಅಭಿನಂದನಾ ಪತ್ರವು ನನ್ನೆಲ್ಲ ಶಿಕ್ಷಕರಿಗೆ, ನನ್ನೆಲ್ಲ ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ನನ್ನ ಗ್ರಾಮಸ್ಥರಿಗೆ ಈ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಾಧನೆಗೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಶೇಕಡ 100 ಫಲಿತಾಂಶ ಕೊಡುವ ನಿಟ್ಟಿನಲ್ಲಿ ಈ ಶಾಲೆ ಸತತವಾಗಿ ಪ್ರಯತ್ನದಲ್ಲಿರ್ತದೆ ಅಂತ ಹೇಳ್ತಾ, ಮುಂದಿನ ಸಾಲಿನಲ್ಲೂ ಕೂಡ ಈ ರೀತಿಯ ಶೇಕಡ 100 ಫಲಿತಾಂಶ ಕೊಡುವುದರಲ್ಲಿ ನಮ್ಮೆಲ್ಲ ಶಿಕ್ಷಕರು ಕೂಡ ನಾವು ಮುಖ್ಯವಾದಂಥ ಒಂದು ಶ್ರಮವನ್ನು ಹಾಕ್ತೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಂದನೆಗಳು. ನಮಸ್ಕಾರ. ನನ್ನ ಹೆಸರು MB ಲೋಕನಾಥ್, ಗೌರವ ಕಾರ್ಯದರ್ಶಿಗಳು, ಮಿಥಿಲಾ ವಿದ್ಯಾಸಂಸ್ಥೆ, ಮಿರ್ಲೆ ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ SSLCನಲ್ಲಿ ಒಂದು 15 ಬ್ಯಾಚು ಹೋಗಿದೆ. ಅದರಲ್ಲಿ 1-2 ಬ್ಯಾಚ್ ಮಾತ್ರ ಶೇಕಡ 100 ಫಲಿತಾಂಶ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು 12-13 ಬ್ಯಾಚು ಶೇಕಡ 100 ಫಲಿತಾಂಶನ ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಡೆದಿರ್ತದೆ. ಇದಕ್ಕೆ ನಾನು ಆಡಳಿತ ಮಂಡಳಿಯ ಒಂದು ಪರವಾಗಿ ಹೇಳೋದಾದರೂ ಇಷ್ಟೇ, ಶೇಕಡ 100 ಫಲಿತಾಂಶ ಪಡೆಯೋದಕ್ಕೆ ಕಾರಣಕರ್ತರಾದಂಥ ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಸೀಮಾ ಮತ್ತು ಅಧ್ಯಾಪಕ ವೃಂದದವರಲ್ಲಿ ಹಿರಿಯರಾದಂಥ ಶ್ರೀಯುತ ಮನು, ಶ್ರೀ ಸುನಿಲ್ ಕುಮಾರ್, ಶ್ರೀಮತಿ ವಿದ್ಯಾ, ಶ್ರೀಮತಿ ಕಾವ್ಯ, ಶ್ರೀಮತಿ ಹರ್ಷಿತಾ, ಇವರುಗಳ ಪರಿಶ್ರಮನೇ ಮೂಲ ಕಾರಣ ಆಗಿದೆ. ಅದರಲ್ಲೂ ಈ ವರ್ಷ 2025ರಲ್ಲಿ ಸಾಲಿಗ್ರಾಮ ತಾಲೂಕಿನಲ್ಲಿ ಶೇಕಡ 100 ಫಲಿತಾಂಶ ಪಡೆದಿರ್ತಕ್ಕಂಥದ್ದು ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಏಕೈಕ ಶಾಲೆಯಾಗಿದೆ. ಮತ್ತು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿ ಅಂತ ಅಂದರೆ ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿ ಗೌತಮಿ BS ಬೀಚನಹಳ್ಳಿ 93.4% ತಂದಿದ್ದಾಳೆ. ಅವಳಿಗೆ ನಮ್ಮ ಸಂಸ್ಥೆ ವತಿಯಿಂದನೂ ಸಹ ನಗದು ಬಹುಮಾನವಾಗಿ 5,000 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯವರ ಒಂದು ಬೆಂಬಲ ಸಹಕಾರ ಇದೆ. ಹಾಗೆಯೇ ನಿನ್ನೆ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯಲ್ಲಿ ಒಂದು ಅಭಿನಂದನಾ ಪತ್ರವನ್ನು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಅಧ್ಯಾಪಕರು ಅವರಿಗೆ ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ರವಿಶಂಕರ್ ಅವರು
ಮಾನ್ಯ ಶಾಸಕರು KR ನಗರ ತಾಲೂಕು ಹಾಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಕೃಷ್ಣಪ್ಪನವರು ಮತ್ತು ಮೈಸೂರು ಜಿಲ್ಲಾ ಉಪನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಜವರೇಗೌಡರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ 100% ಫಲಿತಾಂಶ ಬಂದಂಥ ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವ ಸಲ್ಲಿಸಿರೋದಕ್ಕೆ ನಾನು ಪೂರ್ವಕವಾದಂಥ ಒಂದು ಆಭಾರಿಯಾಗಿದ್ದೇನೆ. ಈ 100% ಫಲಿತಾಂಶ ಬರೋದಕ್ಕೆ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಅಧ್ಯಾಪಕರಿಂದ ಪ್ರಮುಖ ಕಾರಣವಾದರೆ ಅದರ ಜೊತೆಯಲ್ಲಿ ನಮ್ಮಲ್ಲಿ ಇರತಕ್ಕಂಥ ನರ್ಸರಿ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ ಶಾಲೆಗಳು ಈ ಎಲ್ಲದರ ಅಧ್ಯಾಪಕ ವೃಂದನೂ ಸಹ ಈ ಫಲಿತಾಂಶ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರ ಬೆಂಬಲ ಸಹಕಾರನೂ ಸಹ ಇದರಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಧ್ಯಾಪಕರಿಂದ ಈಗಾಗಲೇ 2026ರ ಒಂದು SSLC ವಾರ್ಷಿಕ ಫಲಿತಾಂಶಕ್ಕೂ ಕೂಡ ಈಗಿನಿಂದಲೇ ಪರಿಶ್ರಮವನ್ನು ಎಲ್ಲ 6 ಬೋಧಕ ವರ್ಗದವರು ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ಖಂಡಿತ ನಾನು ಚಿರಋಣಿ. ನನಗೇನು ಅಂತ ಅಂದರೆ ಸಾಲಿಗ್ರಾಮ ತಾಲೂಕಿನಲ್ಲಿ 100% ಫಲಿತಾಂಶ ಬಂದಿರತಕ್ಕಂಥದ್ದು ಮತ್ತು ಗೌತಮಿ ಅಂತಕ್ಕಂಥ ವಿದ್ಯಾರ್ಥಿ 93.4 ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಮತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು. ಇದೆಲ್ಲರ ಒಂದು ಅವಲೋಕನ ಮಾಡಿದಾಗ ತುಂಬ ನನಗಂತೂ ಒಂದು ಸಮಾಧಾನ, ಸಂತೋಷ ಆಗ್ತದೆ. ಇದಕ್ಕೆಲ್ಲರೂ ಕಾರಣೀಭೂತರಾದಂಥ ನಮ್ಮ ಗ್ರಾಮದ ಸಾರ್ವಜನಿಕರು, ಆ ವಿದ್ಯಾರ್ಥಿಗಳ ಪೋಷಕರು, ಎಲ್ಲ ಅಧ್ಯಾಪಕ ವೃಂದದವರೆಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ.